ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ನಡೀತಾ ಇದ್ದ ಹಗ್ಗ ಜಗ್ಗಾಟ ಕೊನೆಗೂ ಕೂಡ ಅಂತ್ಯಕ್ಕೆ ಬಂದಿದೆ. ಸದ್ಯಕ್ಕೆ ಯಾವುದೇ ಮುಷ್ಕರ ಇಲ್ಲ ಅನ್ನೋ ತೀರ್ಮಾನಕ್ಕೆ ಸಾರಿಗೆ ಸಂಘಟನೆಯವರು ಬಂದಿದ್ದಾರೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆದರೆ ಈಗಿನ ನಿರ್ಧಾರ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಆಗಿದೆ. ಮಾರ್ಚ್ 2ರವರೆಗೆ ಸರ್ಕಾರಕ್ಕೆ ಗಡುವನ್ನು ಕೊಟ್ಟು ಈಗ ಸದ್ಯಕ್ಕೆ ಮುಷ್ಕರವನ್ನು ಕೈಬಿಟ್ಟಿದ್ದಾರೆ. ಮಾರ್ಚ್ 2ರ ಒಳಗೆ ಮತ್ತೊಮ್ಮೆ ಸಭೆ ಮಾಡಬೇಕು. ಸಾರಿಗೆ ನೌಕರರು ಹೇಳಿರ್ತಕ್ಕಂಥದ್ದು ಆ ಸಭೆಗೆ ನಮ್ಮನ್ನು ಕೂಡ ಕರಿಬೇಕು. ಇದು ಏಕಪಕ್ಷೀಯ ನಿರ್ಧಾರಗಳಾಗಬಾರದು, ನಮ್ಮ ಮುಂದೆಯೇ ಸಭೆಯಾಗಬೇಕು ಅಂತ. ಸಹಕಾರವನ್ನು ಕೊಡಬೇಕು ಅಂತ ಹೇಳೋದನ್ನೇ ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕರ ಪರವಾಗಿರುತ್ತೆ, ಕಾರ್ಮಿಕರ ನಿರ್ಧಾರ ಬದ್ಧವಾಗಿರುತ್ತೆ. ನಮ್ಮ ಏನು ನಿರ್ಧಾರ ಇದೆ, ಎರಡು ಬೇಡಿಕೆಗಳಿಗೆ ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಮಾತನಾಡ್ತಾನೆ. 2ನೇ ತಾರೀಕು ಒಳಗಾಗಿ ಸಂಪೂರ್ಣವಾದ ಸಹಕಾರವನ್ನು ನಾವು ಕೊಡಬೇಕು ಅಂತ ಕೇಳ್ಕೊತೇನೆ. ಸಹಕಾರ ಕೊಡಬೇಕಾಗುತ್ತೆ. ಇವತ್ತು ಪರಿಸ್ಥಿತಿ ನೋಡಿದರೆ ನಾವು 1,15,000 ಕಾರ್ಮಿಕರ ಭವಿಷ್ಯದ ದೃಷ್ಟಿಯಿಂದ, ಸಾರ್ವಜನಿಕ ದೃಷ್ಟಿಯಿಂದ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ನಮ್ಮ ಬೇಡಿಕೆಗಳನ್ನು ವಾಪಸ್ ತೆಗೆದುಕೊಳ್ಳಲು ಬದಲಾವಣೆ ಮಾಡೋಕ್ಕಾಗಲಿ ಸುತಾರಾಮ್ ಒಪ್ಪತ್ತಿಲ್ಲ ಅಂತ ಹೇಳ್ತೇನೆ. ದಯಮಾಡಿ ನಮ್ಮ ನಿರ್ಧಾರಕ್ಕೆ ಸಂಪೂರ್ಣ ಕಾರ್ಮಿಕರ ಬೆಂಬಲ ಸಹಕಾರ ಕೊಡಬೇಕು ಅಂತ ನಾನು ಕೂಡ ಕೇಳ್ಕೊತೇನೆ. ಬಂಧುಗಳೇ, ಏನೇ ಬರಲಿ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸಿ. ಬಂಧುಗಳೇ ಕೇಳಿ, ದಯಮಾಡಿ ಕೇಳ್ಕೊಡಿ, ದಯಮಾಡಿ ಕೇಳಿ. ಈಗ ಸ್ನೇಹಿತರೆ, Hey!